ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಅಂಗಡಿಗೆ ಬಂದಮೇಲೆ ಎಲ್ಲ ಐಟಮ್ಗಳನ್ನ ಜೋಡಿಸಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ನಿನ್ನೆ ಏನು ಹೇರ್ ಪ್ಯಾಕ್ ಯೂಸ್ ಮಾಡಿದ್ದೆ. ನೋಡ್ಬೋದು, ನಿನ್ನೆ ಹೇರ್ ಒಣಗಿರಲಿಲ್ಲ. ಇವತ್ತು ಹೇರ್ ಎಲ್ಲ ಒಣಗಿಬಿಟ್ಟು ಎಷ್ಟು ಸಿಲ್ಕಿಯಾಗಿ ಸ್ಮೂತಾಗಿರುತ್ತೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವ್ಲಾಗ್ಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಚಾಲೆಂಜ್ಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇನ್ನೂ ಇಷ್ಟೊಂದು ಪ್ಯಾಕ್ ಮಿಕ್ಕಿದೆ. ನೋಡೋಣ, ನಮ್ಮ ಮನೆಯವ್ರಿಗೆ ಅಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನಾನೇ ಇನ್ನೊಂದು ಸರಿ ಅಪ್ಲೈ ಮಾಡಿಕೊಂಡು ಸಾಯಂಕಾಲ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಎಲ್ಲ ಐಟಮ್ಗಳು ಜೋಡಿಸಿ ಆಲ್ಮೋಸ್ಟ್ ಒಂದು ಟೈಮ್ ಕಸ ಗುಡಿಸಿದ್ದೀನಿ. ಮತ್ತು ಇವಾಗ ಅರ್ಧ ಐಟಮ್ನ ಜೋಡಿಸಿ ಇನ್ನೂ ಅರ್ಧ ಐಟಮ್ಸ್ ಇದೆ, ಅದನ್ನು ಜೋಡಿಸ್ಬಿಟ್ಟು ಕಸ ಗುಡಿಸ್ಬಿಟ್ರೆ ಆಯಿತು ಇವತ್ತಿನ ಕೆಲಸ. ತುಂಬ ಲೇಟಾಗಿ ಬರ್ತಾಯಿದ್ದೀವಿ, ಗೊತ್ತಿಲ್ಲ, ನಿದ್ರೆ ಮಬ್ಬು ಜಾಸ್ತಿ. ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಮತ್ತು ಇವತ್ತಿನ ಬ್ಲಾಗ್ನ ಹೇಗಿರುತ್ತೆ ನೋಡೋಣ, ಓಕೆನಾ? ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿದೆ ಗೊತ್ತಾ. ಇನ್ನೂ ಶಾಂಪು ಹಾಕಿ ನಾನು ವಾಶ್ ಮಾಡಿಲ್ಲ, ಬರೀ ಹಾಗೆ ಹೇರ್ನ ವಾಶ್ ಮಾಡ್ಕೊಂಡಿರೋದು. ಶಾಂಪು ಏನಾನ ವಾಶ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಸಿಲ್ಕಿ ಇರುತ್ತೆ. ಮತ್ತು ಇಲ್ಲೆಲ್ಲ ಫುಲ್ಲು ವೈಟ್ ಹೇರ್ ಇತ್ತು ನನಗೆ. ಅದೆಲ್ಲ ನೋಡಿ ಪೂರ್ತಿ ಕವರ್ ಆಗಿದೆ. ನೋಡಿ, ಪೂರ್ತಿ ಕವರ್ ಆಗಿದೆ. ಸುಮಾರು ತಿಂಗಳಾಯಿತು. ಬಟ್ ನಾನು ಇನ್ನೊಂದು ಸರಿ ಅದೇ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ರೆ ಇನ್ನೂ ಲಾಂಗ್ ಟೈಮ್ವರೆಗೂ ನಾನು ಮೆಹಂದಿ ಯೂಸ್ ಮಾಡೋ ಥರ ಇರೋದಿಲ್ಲ. ಹಾಗಾಗಿ ಸಿಂಗ್ ಮೆಹಂದಿ ಪುಡಿನ ಯೂಸ್ ಮಾಡಿದ್ದೆ. ಚೆನ್ನಾಗಿದೆ, ಕಲರು ಅಷ್ಟೇ ತುಂಬಾ ಶೈನಿಯಾಗಿದೆ. ಬಿಸಿಲಿಗೆ ಒಂಥರ ಬ್ರೌನಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ಓಕೆನಾ? ಆ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಯಾರು ನೋಡಿಲ್ಲ ಅಂದರೆ ಆ ವ್ಲಾಗ್ಸ್ನ ನೋಡಿ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ತುಂಬಾ ಲಾಂಗ್ ಹೇರ್ ಇರುತ್ತೆ. ಮತ್ತು ಮೇನ್ ಕೂದಲು ಉದುರೋಲ್ಲ, ಅದು ಮೇನ್ ನನಗೆ. ಯಾವಾಗೂ ಒಂದೇ ಥರ ಯೂಸ್ ಮಾಡ್ತೀನಲ್ವ, ಹಾಗಾಗಿ ಹೇರ್ಗಳೆಲ್ಲ ಉದುರೋದೇ ಇಲ್ಲ. ಎಲ್ಲ ಜೋಡಿಸಿದ್ದಾಯಿತು. ಇದು ಲಾಸ್ಟ್ ಒಂದು ಬಿಸ್ಕೆಟ್ ಜೋಡಿಸ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು. ನೋಡಿ, ಇದೆಲ್ಲ ಹೌದು ಐಟಮ್ಗಳು. ಮಿಚ್ಚರು, ಚಾಕ್ಲೇಟ್, ಚಕ್ಲಿ, ನಿಪ್ಪಟ್ಟು ನೋಡಿ ಇಲ್ಲಿ, ಮತ್ತು ಆ ಬಾಕ್ಸಲ್ಲಿ. ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಬೇಗನೆ. ಆಮೇಲೆ ಮತ್ತೆ ತೋರಿಸ್ತೀನಿ ಯಾವ ಥರ ಜೋಡಿಸ್ಕೊಂಡೆ ಅಂಥೇಳಿ. ಕೆಮ್ತಾ ಇದ್ದಾನೆ ಅಂತೇಳಿ ಸ್ಕೂಲಿಗೆ ಕಳಿಸಿರಲಿಲ್ಲ. ಹಾಗಾಗಿ ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಾತಾಡಿಸ್ಕೊಂಡು ಆಮೇಲೆ ಅವನಿಗೆ ಇಡ್ಲಿ ತರಿಸಿ ಇಡ್ಲಿ ಸಾಂಬಾರು ಬೇಕು ಅಂತ ಹೇಳಿದ್ದಕ್ಕೆ ಇಡ್ಲಿ ಸಾಂಬಾರನ್ನ ತಂದು ತಿನ್ನಿಸಿದ್ದಾಯಿತು ನಾಷ್ಟ. ಯಾವಾಗ ಏನಿರಲ್ವೋ ಅದನ್ನೇ ಕೇಳ್ತಾನೆ ತಿನ್ನೋದಕ್ಕೆ. ಅವ್ನು ಏನು ಕೇಳ್ತಾರೋ ಅದನ್ನು ಕೊಡಿಸ್ಬಿಟ್ರೆ ಹೊಟ್ಟೆ ತುಂಬ ತಿಂದುಬಿಡ್ತಾನೆ ಅಂಥೇಳಿ ಒಂದು ಇಡ್ಲಿ ಫುಲ್ಲು ತಟ್ಟೆ ಇಡ್ಲಿನ ತೊಗೊಂಬಂದು ತಿಂದ ಆಟ ಆಡ್ದ. ಮತ್ತು ಸಾಯಂಕಾಲ ಟೈಮ್ ಮಲಗಿದ್ದಾನೆ ಇವತ್ತು. ಹೇಗೆ ಫ್ರೆಂಡ್ಸ್, ಬನ್ನಿ ಮತ್ತೆ ಏನು ಕೆಲಸ ಇದೆ ಅಂಗಡಿ ರೂಟೀನ್ ಸ್ಟಾರ್ಟ್ ಮಾಡೋಣ. ಎಲ್ಲ ಐಟಮ್ಗಳು ಜೋಡಿಸ್ಬಿಟ್ಟು ಇವತ್ತು ತುಂಬ ಐಟಮ್ಗಳು ತರಿಸಿದೆ. ಎಲ್ಲ ಒಟ್ಟಿಗೆ ಬಂದುಬಿಡ್ತು ಇವತ್ತು ಐಟಮ್ಸು. ಆಚೆ ಇಡೋ ಅಂಥ ಐಟಮ್ಸು, ಒಳಗಡೆ ಬಿಸ್ಕೆಟ್ಸು, ಅದೆಲ್ಲ ಬಂತು. ನಾನು ಫಸ್ಟು ಮಿಚ್ಚರು ಮತ್ತು ಚಕ್ಲಿ, ನಿಪ್ಪಟ್ಟು ಅದೆಲ್ಲನೂ ನೀಟಾಗಿ ಫಸ್ಟು ಅದರ ಜಾಗಕ್ಕೆಲ್ಲ ಜೋಡಿಸ್ಕೊಂಡು ಹಾಗೆ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಎಲ್ಲ ಜೋಡಿಸಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಹಾಗೆ ಬಿಸ್ಕೆಟು ಬಂತು, ಅದನ್ನು ಜೋಡಿಸ್ಬಿಟ್ಟು ಒಂದು 5 ನಿಮಿಷ ಹಾಗೆ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟರಲ್ಲೇ ಬಿಸ್ಕೆಟ್ಗಳು ಬಂತ. ಅದನ್ನೆಲ್ಲನೂ ಜಾಗ ಮಾಡಿ ಇರ್ತೀನಿ. ಅದರ ಜಾಗನೇ ಇರುತ್ತೆ. ಫಸ್ಟ್ದೆಲ್ಲ ಈ ಕಡೆ ಎತ್ತಿಕೊಂಡು ಇನ್ನು ಇವಾಗ ಬರೋವಂಥದ್ದನ್ನ ಕೆಳಗಡೆ ಇಟ್ಟು ಇನ್ನು ಮಿಕ್ಕಿದೆಲ್ಲ ಅದ್ರ ಮೇಲೇ ಇಡ್ತೀನಿ. ಶಾಂಪು ಆಗ್ಬೋದು ಪ್ರತಿಯೊಂದೂ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ.
ಸೊ ನಿನ್ನೆ ಎಲ್ಲ ಜ್ಯೂಸ್ ಬಂದಿತ್ತು, ಇವತ್ತು ಬಿಸ್ಕೆಟ್ಗಳು ಬಂತು. ಇನ್ನು ಚಕ್ಲಿ ನಿಪ್ಪಟ್ಟಿನೇನು ಹಬ್ಬ ಬಂತಲ್ವ, ಅಂಗಡಿಯಲ್ಲಿ ಫುಲ್ ಐಟಮ್ ಇರಬೇಕು. ಇನ್ನು ಹಬ್ಬ ಮುಗಿದ್ಬಿಟ್ರೆ ವ್ಯಾಪಾರಗಳು ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಐಟಮ್ಸ್ಗಳನ್ನ ಜೋಡಿಸ್ಕೋತಾ ಇದ್ದೀನಿ. ಸೊ ಯಾವುದು ಇಲ್ಲ ಅಂತ ಹೋಗಬಾರ್ದು ಕಸ್ಟಮರ್ಸು, ಹಾಗಾಗಿ ನಾನು ಫುಲ್ಲಾಗಿ ಐಟಮ್ಸ್ನ ಹಾಕ್ಕೊಳ್ತೀನಿ. ಕಡಿಮೆ ಆದ್ರೂ ಕೂಡ ಸೊ ಬಟ್ ಎಲ್ಲ ಥರ ಐಟಮ್ಸ್ಗಳು ಸಿಗಬೇಕು, ಇಂಥ ಐಟಮ್ಸ್ಗಳು ಇಲ್ಲ ಅಂತ ವಾಪಸ್ ಹೋಗಬಾರ್ದು ಅಂಥೇಳಿ. ಸೊ ಪ್ರತಿಯೊಂದು ಐಟಮ್ಸ್ನು ಎಲ್ಲನೂ ನೋಡಿ ಹಿಂದಿನ ದಿವಸನೇ ಎಲ್ಲ ಆರ್ಡ್ರ್ ಕೊಟ್ಟಿದ್ದೆ. ಸೊ ಇನ್ನೂ ಸ್ವಲ್ಪ ಇರುವಾಗಲೇ ಆರ್ಡ್ರನ್ನ ಮಾಡಿಬಿಡ್ತೀನಿ. ಸೊ ಎಲ್ಲ ಆರ್ಡ್ರ್ ಮಾಡಿ ಈ ಥರ ಬಂತು. ಫುಲ್ ಡೇ ಇವತ್ತು ಮಧ್ಯಾಹ್ನವರೆಗೂ ಫುಲ್ ಕೆಲಸ ಆಯಿತು. ಸೊ ಒಂದೊಂದು ದಿವಸ ಈ ಥರ ಐಟಮ್ ಬಂದಾಗ ಕೆಲಸ ಇರುತ್ತೆ, ಒಂದೊಂದು ವೀಕ್ ಕೆಲಸ ಇರೋಲ್ಲ. ಸೊ ಆ ಥರ ಇರುತ್ತೆ. ಸೊ ಪಾಪು ಕೂಡ ಕೇಕ್ ತಂದು ಕೊಟ್ಟಿದ್ರು. ಸೊ ಕೇಕ್ ತಿಂತವನೆ. ಏನದು ಕೆಮ್ತಾ ಇದೆಯಲ್ಲ ನನಗೆ? ಆಚೆ ಆಚೆ ಆಚೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗಷ್ಟೇ ಅಂಗಡಿಯಿಂದ ಮನೆಗೆ ಬಂದು ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇರೋ ಪ್ಯಾಕ್ನ ಕೂಡ ನೋಡಿ ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮತ್ತು ಹೇರ್ ವಾಶ್ನ ಮಾಡ್ಕೋಬೇಕು, ಬೇಗ ನೀರಿಟ್ಟಿದ್ದೀನಿ ಬಂದ ಕೂಡಲೇ. ಸೊ 8 ಗಂಟೆ ಆಗಿದೆ. ಫಸ್ಟು ಗಿಡಕ್ಕೆಲ್ಲ ನೀರು ಹಾಕಿ ತಂದಿರೋಂಥ ಬ್ಯಾಗೆಲ್ಲ ಖಾಲಿ ಮಾಡಬೇಕು. ಸೊ ಬನ್ನಿ. ಕೆಮ್ಮೆ ಹೋಗ್ತಾಯಿಲ್ಲ, ಕೆಮ್ಮೇನು ಟ್ರೈ ಮಾಡಿದ್ರು ಕೆಮ್ಮೆ ಹೋಗ್ತಾಯಿಲ್ಲ. ಸೊ ಇವತ್ತು ಸ್ವಲ್ಪ ಲವಂಗ ಅದೆಲ್ಲ ಬಿಸಿ ಮಾಡ್ಕೋತೀನಿ, ಟೈಮ್ ಇದ್ದರೆ ನೋಡಬೇಕು. ಸೊ ಬನ್ನಿ ಫಸ್ಟು ಗಿಡಕ್ಕೆ ನೀರು ಹಾಕಿ ಬಂದುಬಿಡೋಣ. ನೀರು ಹಾಕಿ ಬರೋಣ. ಸುಮಾರು ಮೊಗ್ಗುಗಳು ಎಲ್ಲ ಬಿಟ್ಟಿದೆ ನೋಡಿ, ಇದೆಲ್ಲ ಚೆಂಡು ಹೂವಾಗಿ ಮೊಗ್ಗು. चप्पलों से ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಇವಾಗ ಫಸ್ಟು ಮಿಷಿನ್ ಎಲ್ಲ ಆನ್ ಮಾಡಿಬಿಟ್ಟು ಸೊ ನೋಡಿ ಈ ಥರ ಪೂಜೆನ ಮಾಡಿದ್ದೀನಿ. ನಾಳೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಎಲ್ಲ. ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೀನಿ, ಬಟ್ಟೆಗಳು ವಾಶ್ ಆಗೋ ಅಷ್ಟರಲ್ಲಿ ಈ ಕಡೆ ಅಡುಗೆ ಮಾಡ್ಕೊಡೋಣ ಅಂಥೇಳಿ. ಸೊ ಬೆಳಿಗ್ಗೆ ಮಾಡಿದ್ದು ಮೊಸರು ಸಾರು ಹಂಗೆ ಇದೆ ನೋಡಿ, ಮೊಸರು ಸಾರು ಇದೆ. ಮತ್ತು ಮೊನ್ನೆ ಸೊ ಕಾಳೆಲ್ಲ ಮೊಳಕೆ ಕಟ್ಟಿದ್ನಲ್ಲ, ಸೊ ಅದು ಇದೆ. ಅದು ಮಸಾಲೆ ಇಟ್ಟು ಸ್ವಲ್ಪ ತರಕಾರಿ ಹಾಕಿ ಹುಳಿ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಮೊನ್ನೆ ಗ್ರೇವಿ ಮಾಡಿದ್ದೆ, ಗಟ್ಟಿ ಗ್ರೇವಿ. ಸೊ ಇವತ್ತು ಸಾರು ಮಾಡೋಣ ಮುದ್ದೆಗೆ ಅಂಥೇಳಿ ಮುದ್ದೆ ಕೂಡ ಮಾಡ್ಕೋತೀನಿ. ಸೊ ಬನ್ನಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಏನು ಅದು ಹಾಕೋಣ ಅಂತ ನೋಡಿ. ಅಲ್ಲಿ ಹಾಲಲ್ಲಿ ಆಟ ಆಡ್ತಾಯಿರು, ನಾನು ಬರ್ತೀನಿ. ಓಕೆ, ಇನ್ನು ಇವಾಗ ಹಾಕಿದ್ದೀನಿ ಬಟ್ಟೆಗಳು. ಮತ್ತು ಇನ್ನೂ ಒಂದು ರೌಂಡ್ ಹಾಕಬೇಕು. ಸ್ವಲ್ಪನೇ ಒಂದು 10 11 ಬಟ್ಟೆ ಮಾತ್ರ ಹಾಕೋತೀನಿ. ಅಂದರೆ ಬೇಗ 5 ನಿಮಿಷಕ್ಕೆಲ್ಲ ವಿಸಿಲ್ ಹಾಕುತ್ತೆ ಅದು. ಈ ಟೈಮ್ ನೋಡಿ 9:30 ಆಯಿತು. ಎಷ್ಟು ಬೇಗ ಮಾಡಿದ್ರು ಅಷ್ಟೊತ್ತಾಗೇ ಬಿಡುತ್ತೆ. ಮತ್ತು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಮತ್ತೆ ಇವತ್ತು ಹೇರ್ ವಾಶ್ ಮಾಡ್ಕೊಂಡ್ಬಂದೆ. ಸೊ ಆಮೇಲೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡ್ತಾ ಅಂದರೆ ಹೇರ್ ಎಲ್ಲನೂ ಒಣಗಿಸ್ಬೇಕು. ಆಮೇಲೆ ಹಂಗೆ ಒಣಗಿಸ್ಕೊತೀನಿ. ಫಸ್ಟ್ ಅಡುಗೆಗೆ ಇಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಸೊ ಅಡುಗೆ ಮಾಡುವಾಗ ನಾನು ಹೇರ್ ಎಲ್ಲ ಬಿಡೋದಿಲ್ಲ, ಯಾಕಂದರೆ ಎಲ್ಲ ನಾವು ಊಟದಲ್ಲಿ ಬಿದ್ದು ಹೋಗ್ಬಿಡುತ್ತೆ ಹೇರ್ಗಳು ಅಂಥೇಳಿ. ನೋಡಿ ವಿಸಿಲ್ ಹಾಕ್ತಾಯಿದೆ ನೋಡಿ. ಬಟ್ಟೆ ಹಾಕಿ ಕೂಡಲೇ ಈ ಥರ ವಿಸಿಲ್ ಹಾಕಿ ಹಾಫ್ ಬಿಡುತ್ತೆ ಮಿಷಿನು. ಸೊ ಜಸ್ಟ್ 5 ಮಿನಿಟ್ಸಲ್ಲಿ ಅಷ್ಟೇ ಬಟ್ಟೆಗಳು ಆಗಿಬಿಡ್ತವೆ ಅಷ್ಟೇ ನೋಡಿ, ಆಫ್ ಆಗೋಯ್ತು ನೋಡಿ. ಇವತ್ತು ಫುಲ್ಲು ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿ ಮತ್ತು ಇದು ಹುರುಳಿಕಾಳು ಅಂತ ಇದ್ದೀನಿ. ಇದು ಹೆಸರು ಕಾಳು ಮತ್ತು ಕಡಲೆಕಾಳು ಮೊನ್ನೆ ಮೊಳಕೆ ಕಟ್ಟು ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಕೊಂಡಿದ್ದೆ. ಸೊ ಎಲ್ಲ ವಾಶ್ ಮಾಡಿ ಇಟ್ಕೊತೀನಿ. ಎಲ್ಲ ಹುಳಿ ಸಾರು ಮಾಡ್ತಾಯಿದ್ದೀನಿ. ಇವಾಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಫುಲ್ ಹಣ್ಣಾಗಿರೋದು ನೋಡಿ. ಇಷ್ಟು ಕಾಯಿ, ಹಸಿ ಕೊಬ್ಬರಿ, ಮತ್ತು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಧನಿಯಾ 1 ಸ್ಪೂನ್ ಆಗುವಷ್ಟು, ಅರ್ಧ ಈರುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಇಷ್ಟೇ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತೀನಿ ಇವಾಗ. ಮತ್ತು ನಾನು MTR ಅವರ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕಿ ಸೊ ನುಣ್ಣಗೆ ರುಬ್ಕೊಂಬರ್ತೀನಿ ಇದನ್ನು. ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ ನಾನು.
ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ. ಫಸ್ಟ್ ಕುಕ್ಕರ್ಗೆ ಒಂದೇ 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕಿ ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬಂದ ಕೂಡಲೇ ಸ್ವಲ್ಪ ಅಚ್ಕಾರದ ಪುಡಿ, ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಮಸಾಲೆನೇ ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಬರುತ್ತೆ ಸಾರು. ಅದಕ್ಕೋಸ್ಕರ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೋತೀನಿ. ಮಸಾಲೆ ಫ್ರೈ ಆಗ್ತಾ ಇದ್ದಂಗೆ ಅದು ವಾಶ್ ಮಾಡಿರೋ ಅಂಥ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕು, ಎಷ್ಟು ತೆಗಿಬೇಕು ಅಂತ ನೋಡಿಕೊಂಡು ಮಿಕ್ಸಿ ಜಾರ್ ತೊಳೆದು ನೀರನ್ನ ಹಾಕ್ಕೊಳ್ತೀನಿ. ನೋಡಿ ಇಷ್ಟು ರುಬ್ಬಿರೋ ಅಂಥ ಮಸಾಲೆನ ತೆಗೆದು ಒಂದು ಸೈಡ್ ಇಡ್ತಾಯಿದ್ದೀನಿ. ಮತ್ತೆ ಆಮೇಲೆ ಹೇಳ್ತೀನಿ ನಾನು ಇದನ್ನು ಏನು ಮಾಡ್ತೀನಿ ಅಂತ. ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲು 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕು. ಬೆಂದು ನಮಗೆ ಕರೆಕ್ಟಾಗಿ ಗಟ್ಟಿಯಾಗಿ ಸಾರಾಗಿರುತ್ತೆ. ಒಂದೇ ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ರೆಡಿ ಆಗುತ್ತೆ ಸಾಂಬಾರು. ಇದಕ್ಕೆ ಇವಾಗ ಒಂಚೂರು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ. ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಒಂದು ವಿಜಿಲ್ನ ಹಾಕಿಸ್ಕೊತೀನಿ. ಸಾರಿಗೆ ಇಟ್ಟಿದ್ದಾಯಿತು ಫ್ರೆಂಡ್ಸ್. ಇವಾಗ ಒಂದು ಹಸಿಮೆಣ್ಸಿನ್ಕಾಯ್ದು ಮಸಾಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ. ತುಂಬ ಸುಲಭವಾಗಿ ಮತ್ತು ತುಂಬ ಟೇಸ್ಟಿ ಇರುತ್ತೆ ಈ ಥರ ಸಾರು ಮೇಲೆ, ಮುದ್ದೆ ಮೇಲೆ ತಿನ್ನೋದಕ್ಕೆ. ನಾನು ಯಾವ ಥರ ಇದನ್ನು ನೋಡಿ, ಈ ಮೆಣಸಿನ್ಕಾಯಿನ ಈ ರೀತಿಯಾಗಿ ಒಂದು ಚಾಕುವಿಂದ ಹಿಂಗೆ ಒಂದು ಸೈಡ್ ಮಾತ್ರ ಹಿಂಗೆ ಓಪನ್ ಮಾಡಿ ಅದರಲ್ಲಿರೋಂಥ ಒಂದು ಸ್ಪೂನಿಂದ ಬೀಜ ಎಲ್ಲನೂ ರಿಮೂವ್ ಮಾಡ್ಕೋಬೇಕು. ನೋಡಿ ಈ ಥರ ಇರುತ್ತೆ. ನೋಡಿ ಈ ಸ್ಪೂನಿಂದ ನಾನು ಈ ಹೆಂಚಿಂದ ಫುಲ್ಲು ಕ್ಲೀನಾಗಿ ಬೀಜನ ತೆಗ್ದಿದ್ದೀನಿ. ನೋಡಿ ಈ ರೀತಿ ಇರುತ್ತೆ. ಇಲ್ಲಿ ಒಂದು ತವ ಮೇಲೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಮೆಣಸಿನ್ಕಾಯಿಗಳನ್ನ 4 ಮೆಣಸಿನ್ಕಾಯಿನೂ ಇಟ್ಬಿಡೋಣ. ಫಸ್ಟು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದು ಎಣ್ಣೆಯಲ್ಲಿ. ನೋಡಿ ಮಸಾಲೆ ಅವಾಗೆ ಒಂದು ಸ್ವಲ್ಪ ಎತ್ತಿಕೊಂಡಿದ್ನಲ್ವ, ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈ ಮೆಣಸಿನ್ಕಾಯಿ ನೋಡಿ ಈ ರೀತಿಯಾಗಿ ಫ್ರೈ ಆಗಿರಬೇಕು. ಮತ್ತು ಈ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ. ನಿಜವಾಗ್ಲೂ ಹಂಗೆ ತಿನ್ಬೋದು, ಇಲ್ಲ ಬರೀ ಚಪಾತಿ ಜೊತೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇಷ್ಟೇ, ಸ್ವಲ್ಪ ಫ್ರೈ ಆದರೆ ಸಾಕು. ಇನ್ನೊಂದು ಥರ ತೋರಿಸ್ತೀನಿ ನಿಮಗೆ ಯಾವಾಗನ. ಇದನ್ನು ಇದೇ ಥರ ಓಪನ್ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು, ಲಿಂಬೆಹಣ್ಣು, ಜೀರಿಗೆ ಪುಡಿ ಹಾಕಿ ಅದು ಫ್ರೈ ಮಾಡ್ಕೊಂಡ್ರೇ ತುಂಬಾ ಟೇಸ್ಟಿ ಇರುತ್ತೆ. ಅದನ್ನು ಯಾವಾಗನ ತೋರಿಸ್ತೀನಿ ನಿಮಗೆ. ನೋಡಿ ಇದು ಫ್ರೈ ಆಯಿತು. ಜಸ್ಟ್ ಇನ್ನೊಂದು 2 ಮಿನಿಟ್ಸ್ ಆದರೆ ಆಯಿತು. ಮಸಾಲ ಗ್ರೀನ್ ಚಿಲ್ಲಿ ಫ್ರೈ, ಮೆಣಸಿನ್ಕಾಯಿ ಡ್ರೈ ರೋಸ್ಟ್ ಇದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಫ್ರೈ ಆಯಿತು. ಇದು ಮಸಾಲೆ ಹಾಕಿರೋಂಥ ಮೆಣಸಿನ್ಕಾಯಿ. ಮತ್ತು ಇದು ಸುಮ್ಮನೆ ಹಂಗೆ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ನನಗೆ ಮತ್ತು ಚೇತನ್ಗೆ ತುಂಬ ಇಷ್ಟ. ಹೌದು, ನೋಡಿ ಆಯಿತು ಅಷ್ಟೇ. ಅದು ಇಷ್ಟ ಆದರೆ ಸಾಕು. ತುಂಬಾ ಟೇಸ್ಟಿ ಇರೋಂಥ ಮೆಣಸಿನ್ಕಾಯಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ ಈ ಥರ. ಮತ್ತು ಈ ಮೆಣಸಿನ್ಕಾಯಿ ಬೀಜ ಏನಿದೆ ಇದನ್ನು ನಾನು ಹೋಗಿ ಇವಾಗ ನಮ್ಮ ಪಾಟಲ್ಲಿ ಹಾಕ್ತೀನಿ. ಇವಾಗ ಅದು ಸರಿ ಬೆಳಗ್ಗೆ ಹೋಗಿ ಹಾಕ್ತೀನಿ. ಮುದ್ದೆ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಈ ಕಪ್ಪಿಂದ 2 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. 1 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ಕೋತೀನಿ. ಮತ್ತು ಅನ್ನ ಬೆಳಿಗ್ಗೆದು ಅನ್ನ ಏನು ಮಿಕ್ಕಿತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅನ್ನ ಹಾಕಿ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ತಿನ್ನೋದಕ್ಕೆ. ನಾನು ಒಬ್ಬಳಿಗೆ ಒಂದೇ ಒಂದು ಮುದ್ದೆನ ಮಾಡ್ಕೋತಾ ಇದ್ದೀನಿ. ನೋಡಿ ಮುದ್ದೆನ 1 ಕಪ್ ಹಾಕಿ ನಾನು ಯಾವುದು ಮುದ್ದೆ ಕೋಲು ಇಟ್ಕೊಂಡಿಲ್ಲ. ಇದೇ ಲಟ್ಟಣಿಗೆಯಿಂದ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ ಹಾಗೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಚೆನ್ನಾಗಿ ಹಬೆಯಲ್ಲೇ ಬೇಯಬೇಕು ಮುದ್ದೆ. 5 ನಿಮಿಷ ಹಾಗೆ ಬಿಟ್ಬಿಡೋಣ. ಆಮೇಲೆ ಮುದ್ದೆ ಕಟ್ತೀನಿ ಅಷ್ಟೇ. ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ವಿಸಿಲ್ ಕೂಡ ತಣ್ಣಗಾಗಿದೆ. ನೋಡಿ ಫ್ರೆಂಡ್ಸ್, ಆಯಿತು. ಒಂದು 5 ನಿಮಿಷಕ್ಕೇ ಮುದ್ದೆ ಒಳ್ಳೆ ಬಿಸಿ ಬಿಸಿ ಮುದ್ದೆನ ಕಟ್ಕೋತೀನಿ. ಇವಾಗ ಸ್ವಲ್ಪ ತಟ್ಟೆಗೆ ನೀರು ಹಾಕ್ಕೊಂಡು, ಅಂದರೆ ಒಂದು ಸ್ವಲ್ಪ ಚುಂಬಿಸ್ಕೋಬೇಕು ನೀರನ್ನ. ಮುದ್ದೆ ರೆಡಿ ಆಯಿತು. ಚಿಕ್ಕದಾಗಿ 2 ಮುದ್ದೆ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ರೆಡಿ ಆಯಿತು. ಮೆಣಸಿನ್ಕಾಯಿ
ಕಾಳು ಹುಳಿ ಸಾಂಬಾರು ಅಂದರೆ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮತ್ತು ಬರಡು ಮುದ್ದೆ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ಈ ಥರ ಇರುತ್ತೆ. ಒಂದೇ ಒಂದು ವಿಜಿಲ್ಗೆ ಆಫ್ ಮಾಡ್ಕೊಂಡಿದ್ದೆ. ಮೊನ್ನೆ ಗಟ್ಟಿಯಾಗಿ ಮಾಡಿದ್ದೆ ನಾನು. ಸೊ ಇವತ್ತು ಮುದ್ದೆಗೆ ಈ ರೀತಿ ಇರಬೇಕು ಸಾರು. ತುಂಬಾ ಚೆನ್ನಾಗಿರುತ್ತೆ. ಸೊ ರೈಸ್ಗೂ ಆಗುತ್ತೆ, ಸೊ ಮುದ್ದೆಗೂ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಊಟನ ಮಾಡಿಕೊಂಡು ಬರೋಣ. ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರ ಮೇಲೆ ಒಂದು ಮಸಾಲ ಮೆಣಸಿನ್ಕಾಯಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಬನ್ನಿ ಫ್ರೆಂಡ್ಸ್ ಊಟನ ಮುಗಿಸ್ಕೊಡೋಣ ಇವಾಗ. ಸೊ ಓಕೆ ಫ್ರೆಂಡ್ಸ್, ಮತ್ತು ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ನಾನು ನಿನ್ನೆ ಕ್ಲೀನಿಂಗ್ ರೂಟೀನ್ ಒಂದಿಗೆ ಮತ್ತು ಇವತ್ತು 2 ದಿವಸನೂ ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೀನಿ. ಮತ್ತು ಅಂಗಡಿದು ಇವತ್ತು ಕೆಲಸ ಎಷ್ಟಿತ್ತು ಸೊ ಅದನ್ನು ಶೇರ್ ಮಾಡಿದ್ದೀನಿ. ಮತ್ತು ಇವತ್ತು ನಾನು ಮಾಡ್ಕೊಂಡಂಥ ಮುದ್ದೆ ಮತ್ತು ಮಸಾಲ ಇದು ಮೆಣಸಿನ್ಕಾಯ್ದು ಫ್ರೈನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ತುಂಬ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಮೆಣಸಿನ್ಕಾಯಿ ಡ್ರೈ ರೋಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಮಸಾಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಕರಿಬೋದು. ಇನ್ನೊಂದು ಥರ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕಿ ಫ್ರೈ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸುಮಾರು ವೆರೈಟಿನ ಮಾಡ್ಕೊಬೋದು ಮೆಣಸಿನ್ಕಾಯಲ್ಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಹಾಗೆ ಇವತ್ತಿನ ಈ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ, ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಸೊ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಯಾರೂ ಲೈಕ್ ಮಾಡೋಲ್ಲ. ಸೊ ಎಲ್ಲರೂ ಲೈಕ್ ಕೊಡಿ ವಿಡಿಯೋಗೆ ಅಂತ ಹೇಳ್ತಾ. ಸೊ ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂತ ಹೇಳಿ. ಸೊ ನನಗಿನ್ನೂ ಹೆಚ್ಚಾಗಿ ವಿಡಿಯೋ ಮಾಡೋದಕ್ಕೆ ಖುಷಿ ಇರುತ್ತೆ. ಸೊ ಹಾಗಾಗಿ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಿ, ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಆಮ್ಲೆಟ್